20 ಇಯರ್ಸ್ ಅಲ್ಲಿ ಏನ್ ಸೇವಿಂಗ್ ಆಗಿದೆ ಆ ಸೇವಿಂಗ್ಸ್ ಎಲ್ಲ ಹೋಗ್ಬಿಟ್ಟು ಸುಮ್ನೆ ಮ್ಯಾರೇಜ್ಗೆ ಸ್ಪೆಂಡ್ ಮಾಡ್ತಾರೆ. ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್. ಇವತ್ತಿನ ವಿಡಿಯೋ ಮಿಡಲ್ ಕ್ಲಾಸ್ ಟ್ರ್ಯಾಪ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಖಂಡಿತ ಫುಲ್ ವಿಡಿಯೋ ನೋಡಿ. ಈವನ್ ನಿಮ್ ಫ್ಯಾಮಿಲಿ ಗ್ರೂಪ್ಗೂ ಸಹ ಶೇರ್ ಮಾಡಿ. ಸೊ ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ಎ ಜಾಬ್. ಸಪೋಸ್ ಒಬ್ಬ ಪರ್ಸನ್ಗೆ 30,000 ಪರ್ ಮಂತ್ ಒಂದು ಸ್ಯಾಲರಿ ಬರ್ತದೆ. ಸೊ ಫಸ್ಟ್ ಮಂತ್ ಅಲ್ಲಿ ಪಾರ್ಟೀಸ್ ಮಾಡ್ಕೊಳ್ಳೋದು, ಹೊಸ ಕ್ಲಾಸ್ ತಗೊಳ್ಳೋದು, ಅದು ಇದು ಅಂತ. ಸೊ ಫೈನಲಿ ಅದು ಜೀರೋ ಆಗ್ಬಿಡುತ್ತೆ. ಅದೇ ರೀತಿ 1 or 2 months ವೆಯ್ಟ್ ಮಾಡ್ಕೊಂಡು ಒಂದು 1.5 lakh ಇರೋ ಒಂದು ಐಫೋನ್ ನ EMI ಅಲ್ಲಿ ತಗೊಂತಾರೆ. ಸೊ ಪರ್ ಮಂತ್ ಗೆ ಅಲ್ಲೇ 6,000 rupees ಸ್ಪೆಂಡ್ ಆಗತ್ತೆ. ಸೊ ನೆಕ್ಸ್ಟ್ ಒನ್ ಟು 2 years ವೆಯ್ಟ್ ಮಾಡ್ತಾರೆ. ಸೊ ಅಲ್ಲಿ ಒಂದು 2 lakhs ಇರೋ ಒಂದು ಬೈಕ್ ನ ತಗೊಂಡು ಪರ್ ಮಂತ್ ಗೆ 6,000 rupees ಪರ್ EMI ಇರ್ತದೆ. ಇದೇ ರೀತಿ ಯಾವುದೋ ಒಂದು ಬರ್ತ್ಡೇ ಪಾರ್ಟೀಸ್ ಅಂತ, ಟ್ರಿಪ್ಸ್ ಅಂತ, ಸೊ ಅವು ಇವು ಅನ್ಕೊಂತ, ಸೊ ಯಾವುದೇ ರೀತಿ 1 ರೂಪಿ ಸಹ ಸೇವಿಂಗ್ ಇರಲ್ಲ. ಇದೇ ರೀತಿ ಈ ಮಿಸ್ಟೇಕ್ ಆಗ್ತಾನೆ ಇರ್ತದೆ. ಸೊ ನಿಮ್ಗೆ ಹೊಸಾಗೆ ಜಾಬ್ ಬರ್ತಾ ಇದ್ರೆ, ಸೊ ಫಸ್ಟ್ ನೀವು ಮಾಡ್ಬೇಕಿರೋದು ಏನು ಅಂತಂದ್ರೆ, ಸೊ ಫಸ್ಟ್ ನೀವು ಸೇವಿಂಗ್ ಮಾಡೋದು ಕಲಿಬೇಕು. ಸೊ ಸಪೋಸ್ ನಿಮ್ಗೆ ಒಂದು 30,000 ಬರ್ತಾ ಇದ್ರೆ, ಸೊ ಒಂದ್ 10,000 rupees ಸ್ಪೆಂಡ್ ಮಾಡ್ಲೇಬೇಕು. ಸೊ ಅದು ಇದು ಅಂತ. ಸೊ ಮತ್ತೆ 20,000 ಬರ್ತದಲ್ವಾ, ಸೊ 20,000 ತಗೊಂಡು ಸೊ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅಥವಾ ನಿಮ್ಗೆ ಏನಾದ್ರು ಸಿಪ್ಸ್ ಗೊತ್ತಾದ್ರೆ ಸಿಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ಸ್ ಇರ್ತವೆ, ಅಥವಾ ರಿಕರಿಂಗ್ ಡೆಪಾಸಿಟ್ ಇರ್ತದೆ. ಈ ರೀತಿ ಸೇವಿಂಗ್ಸ್ ಮಾಡಿ ಈ 2 years ಇನ್ವೆಸ್ಟ್ ಮಾಡಿರ್ತೀರಲ್ವಾ, ಸಮ್ ಅಮೌಂಟ್ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದಿರತ್ತೆ. ಸೊ ಇದಕ್ಕೆ ಸ್ವಲ್ಪ 1 lakh ಅಥವಾ 150,000 ತಗೊಂಡು ನಿಮ್ಗೆ ಬೈಕ್ ಬೇಕಾ, ಅಥವಾ ಏನಾದ್ರು ರಿಯಲ್ ಆಗಿ ನಿಮಗೆ ಸೊ ಒಂದು ಫೋನ್ ನೀಡ್ ಇದೆಯಾ, ಅನ್ವಾಂಟೆಡ್ ಆಗಿ ಸೊ ಫೋನ್ಗೆ ಎಲ್ಲ ನೀವು 1.5 lakh ಇಟ್ಬಿಡಿ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಸೊ ಈ ರೀತಿ ಸೊ ಮೆನಿ ಪೀಪಲ್ಸ್ ಮಾಡೋದು ದೊಡ್ಡ ಮಿಸ್ಟೇಕ್ ಇದು. ಸೊ ಸ್ಯಾಲ್ರಿ ಬರೋದು, ಸೊ ಸ್ಯಾಲ್ರಿ ಬಂದ್ರೆ ಇ ಎಂ ಐ ಅದು ನೆಸೆಸರಿ ಇರಲ್ಲ. ಎವ್ರಿ ಒನ್ ಲೈಫ್ ಅಲ್ಲಿ 2 things ಇರ್ತದೆ, ನೀಡ್ ಅಂಡ್ ವಾಂಟ್ ಅಂತ 2 things ಇರ್ತದೆ. ಸೊ ವಾಂಟ್ ಅಂದ್ರೆ ಏನು, ನೀಡ್ ಅಂದ್ರೆ ಏನು ಅಂತಂದ್ರೆ, ಒಬ್ಬ ಪರ್ಸನ್ಗೆ ಜಾಬ್ಗೆ ಹೋಗ್ಬೇಕು ಅಂತಂದ್ರೆ ಸೊ ಕ್ಯಾಬ್ ಫೆಸಿಲಿಟಿ ಇರ್ತದೆ ಫ್ರೀ ಆಗಿ, ಮತ್ತೆ ಬಸ್ ಫೆಸಿಲಿಟಿ ಇರ್ತದೆ, ಎವ್ರಿಥಿಂಗ್ ಇರ್ತದೆ. ಒಂದು 2 lakhs ಅಲ್ಲಿ ಒಂದು ಬೈಕ್ ತಗೊಂಡು ಡೈಲಿ ಬೈಕ್ಗೆ ಪೆಟ್ರೋಲ್ ಹಾಕ್ಸೋದು, ಹೋಗೋದು, ಮತ್ತೆ ಏನಾದ್ರು ಈವ್ನಿಂಗ್ ಟೈಮ್ ಅಲ್ಲಿ ಏನೋ ಒಂದು ಅನ್ನೆಸೆಸರಿ ಥಿಂಗ್ಸ್ ನ ಪರ್ಚೇಸ್ ಮಾಡೋದು, ವೇಸ್ಟ್ ಖರ್ಚು ಮಾಡೋದು, ಅಥವಾ ಏನಾದ್ರು ಈ ಬೈಕ್ ಮೇಂಟೆನೆನ್ಸ್ ಅದು ಇದು ಅಂತ ಸುಮ್ನೆ ವೆಸ್ಟ್ ಆಗತ್ತೆ. ಇಲ್ಲಿವರೆಗೆ ಓನ್ಲಿ ವಾಂಟ್ ಅಷ್ಟೇ. ಸೊ ಸೋಷಿಯಲ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ವಾಂಟ್ ಅಷ್ಟೇ. ಸೊ ಆದ್ರೆ ಕೆಲವ್ರಿಗೆ ಇರ್ತದೆ, ಸೊ ಖಂಡಿತ ಅವ್ರಿಗೆ ಬೈಕ್ ಖಂಡಿತ ಬೇಕು. ಅಂತವ್ರು ಮಾತ್ರ ನೀಡ್ ಇದ್ರೆ ಮಾತ್ರ ತಗೋಲಿ, ಅಥವಾ ನೀವು ತಗೋಬೇಡಿ. ಸೊ ನೀಡ್ ಏನು, ಸೊ ವಾಂಟ್ ಏನು ಅಂತ ಒಂದ್ಸತಿ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ. ಸೊ ಖಂಡಿತ ನಿಮ್ಗೆ ಅರ್ಥ ಆಗತ್ತೆ ನನ್ಗೆ ಇದು ವಾಂಟೆಡ್ ಇದೆಯಾ ಅಥವಾ ನೀಡ್ ಇದೆಯಾ ಅಂತ. ಸೆಕೆಂಡ್ ಒನ್, ಶೋಕೇಸ್ ಆಫ್ ಸೋಷಿಯಲ್ ಲೈಫ್. ಇದು ತುಂಬಾ ಇಂಪಾರ್ಟೆಂಟ್. ಸಪೋಸ್ ನಿಮಗೆ ಒಂದು 4 to 5 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಕೊಳ್ಳಿ ಜಾಬ್ ಅಲ್ಲಿ, ಒಂದು 70,000 to 80,000 ಬರ್ತಾ ಇರ್ತದೆ ಸ್ಯಾಲ್ರಿ. ಇದನ್ನ ತಗೊಂಡ್ ಹೋಗ್ಬಿಟ್ಟು ಸೊ ಕಾರ್ ಪರ್ಚೇಸ್ ಮಾಡ್ತಾರೆ. EMI ಗೆ ಒಂದು 12 lakhs ಇರ್ತದೆ ಕಾರ್ ಪ್ರೈಸ್. ಅದು ಆ EMI ಅನ್ನೋದು ಪರ್ ಮಂತ್ ಗೆ 14,000 ಆಗತ್ತೆ. ಸೊ EMI ಕಟ್ಟೋದು ಮತ್ತೆ ಕಾರ್ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಅಷ್ಟು ಈಸಿ ಇರಲ್ಲ. ಒಂದು 4 to 5 years ಎಕ್ಸ್ಪೀರಿಯನ್ಸ್ ಬಂದ್ರೆ, ಸೊ ನಿಮ್ ಫ್ರೆಂಡ್ಸ್ ಗೆ ಒಂದು ಕಾರ್ ಇರ್ಬೋದು, ನಿಮ್ ಮ್ಯಾನೇಜರ್ ಗೆ ಕಾರ್ ಇರ್ಬೋದು, ಅಥವಾ ನಿಮ್ಮ ರಿಚ್ ಫ್ರೆಂಡ್ಸ್ ಗೆ ಕಾರ್ ಇರ್ಬೋದು. ಸೊ ಅವ್ರಿಗೆ ಇದೆ ಅಂತ ನಾವು ತೋರ್ಸ್ಕೋಬೇಕು ಅಂತ ಕಾರ್ ಪರ್ಚೇಸ್ ಮಾಡಬೇಡಿ. ಸೊ ಕಾರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಟ್ ಲೀಸ್ಟ್ ಪರ್ ಮಂತ್ ಗೆ 15,000 to 20,000 ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡ್ಬೇಕಾಗತ್ತೆ. ಸೊ ಇದು ಬೇಕಾಗಿಲ್ಲ. ನಿಮ್ಮ ರಿಚ್ ಫ್ರೆಂಡ್ಸ್ ಗೆ ಏನಾದ್ರು ಕಾರ್ ಇದ್ರೆ ಅವ್ರ ಹತ್ರ ಅಷ್ಟು ಇನ್ಕಮ್ ಸೋರ್ಸಸ್ ಇದೆ, ಅದರಿಂದ ಅವ್ರು ಮೇಂಟೈನ್ ಮಾಡ್ತಾ ಇರ್ತಾರೆ ಕಾರು. ಸೊ ನೀವು ಅವ್ರ ತರ ಶೋಕೇಶ್ ಮಾಡ್ಕೋಬೇಕು, ನಾವು ಸೋಷಿಯಲ್ ಆಗಿ ಚೆನ್ನಾಗಿದ್ದೀವಿ ಅಂತ ತೋರ್ಸ್ಕೋಬೇಕು ಅಂತ. ಸೊ ಈ ತಪ್ಪು ಮಾಡಬೇಡಿ. ಸೊ ಖಂಡಿತ ಇದು ಮಾಡೋ ದೊಡ್ಡ ಮಿಸ್ಟೇಕ್. ಥರ್ಡ್ ಒನ್, ಮ್ಯಾರೇಜ್. ಇದು ಡೇಂಜರಸ್ ಮಿಡಲ್ ಕ್ಲಾಸ್ ಟ್ರ್ಯಾಪ್. ಒನ್ ಆಫ್ ಪರ್ಸನ್ ಒಂದು 20 years ಅಲ್ಲಿ ಒಂದು 30 lakhs rupees ಸೇವಿಂಗ್ಸ್ ಮಾಡಿರ್ತಾರೆ. ಅದಕ್ಕೆ ಒಂದು 10 lakhs ಸಾಲ ಮಾಡ್ಕೊಂಡು ಅವ್ರ ಮಕ್ಕಳಿಗೆ ಒಂದು 40 lakhs ಅಲ್ಲಿ ಗ್ರ್ಯಾಂಡ್ ಆಗಿ ಮ್ಯಾರೇಜ್ ಮಾಡ್ತಾರೆ. 40 lakhs ಅಲ್ಲಿ ಯಾಕೆ ಮದುವೆ ಮಾಡ್ತಾರೆ ಅಂತಂದ್ರೆ, ಸೊ ಸೋಷಿಯಲ್ ಆಗಿ ಅವರು ಚೆನ್ನಾಗಿದೀವಿ, ಪ್ರೆಸ್ಟೇಜ್ ತೋರ್ಸ್ಕೋಬೇಕು, ಸೊ ಶೋಕೇಸ್ ಮಾಡ್ಕೋಬೇಕು, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಸುಮ್ನೆ ಅನ್ನೆಸೆಸರಿ 1 or 2 days ಗೆ 40 lakhs ಖರ್ಚು ಮಾಡೋದು. ಸೊ ಇದು 20 years ಅಲ್ಲಿ ಏನ್ ಸೇವಿಂಗ್ ಆಗಿದೆ ಆ ಸೇವಿಂಗ್ಸ್ ಎಲ್ಲ ಹೋಗ್ಬಿಟ್ಟು ಸುಮ್ನೆ ಮ್ಯಾರೇಜ್ ಗೆ ಸ್ಪೆಂಡ್ ಮಾಡ್ತಾರೆ.
ಈ ತಪ್ಪು ಮಾಡಬೇಡಿ ನೀವು. ಮತ್ತೆ ಇರೋ 20 lakhs ನ ನೀವು ಮತ್ತೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ವೆಲ್ತ್ ಕ್ರಿಯೇಟ್ ಆಗತ್ತೆ. ಇವಾಗ ನೀವು ಔಟ್ಸೈಡ್ ನೋಡೋದಾದ್ರೆ ತುಂಬಾ ಜನರು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಳ್ಳೋದು ಮತ್ತೆ 5 to 6 years ರಿಕವರಿ ಆಗಕ್ಕಾಗಲ್ಲ ಫೈನಾನ್ಷಿಯಲ್ ಆಗಿ. ಈವನ್ ನೀವು ಬೇಕು ಅಂತಂದ್ರೆ ಕೇಳಿ ಔಟ್ಸೈಡ್. ಈವನ್ ನಿಮ್ಗೂ ಸಹ ಆಗಿರತ್ತೆ. ಸೊ ಅನ್ವಾಂಟೆಡ್ ಆಗಿ ಮ್ಯಾರೇಜ್ ಗೆ ತುಂಬಾ ಸ್ಪೆಂಡ್ ಮಾಡ್ತಾರೆ ನಮ್ಮ ಇಂಡಿಯನ್ಸ್. ಇದನ್ನ ಮಾಡ್ಬೇಡಿ. ಸೊ ಆದಷ್ಟು ಕಮ್ಮಿಯಲ್ಲಿ ನೀವು ಮದುವೆ ಮಾಡ್ಕೊಳ್ಳಿ. ಸೊ ರಿಮೈನಿಂಗ್ ಇರೋ ಈ ಮನಿನ ನೀವು ಬೇಕು ಅಂತಂದ್ರೆ ಇನ್ವೆಸ್ಟ್ ಮಾಡ್ಕೊಂಡು ಒಂದು ಫೈನಾನ್ಷಿಯಲ್ ಆಗಿ ಫ್ರೀಡಮ್ ಆಗಿ ಇರ್ಬೋದು. ಇದು ಖಂಡಿತ ಮರಿಬೇಡಿ. ಸೊ ಇದೇ ರೀತಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ ಚೆನ್ನಾಗಿದ್ಯಾ ಇಲ್ವಾ ಅಂತ. ಸೊ ಫೈನಲ್ ಆಗಿ ಎಮರ್ಜೆನ್ಸಿ ಫಂಡ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಸೊ ಯಾವಾಗ ಏನಾಗತ್ತ ಗೊತ್ತಾಗಲ್ಲ. ಸೊ ಸಡನ್ ಆಗಿ ಜಾಬ್ ಇಂದ ರಿಮೂವ್ ಮಾಡಬಹುದು ಅಥವಾ ಏನಾದ್ರು ಸಮ್ ಬ್ಯಾಡ್ ಥಿಂಗ್ಸ್ ಆಗ್ಬೋದು. ಸೊ ನಿಮ್ ಮನೆಗೆ ಪರ್ ಮಂತ್ ಗೆ 50,000 ಬೇಕು ಅಂತಂದ್ರೆ, ಪರ್ ಮಂತ್ ರನ್ ಆಗ್ಬೇಕು ಅಂತಂದ್ರೆ ಅದು ಇಂಟು 6 months ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಹೋಗ್ಬಿಟ್ಟು ನೀವು ಏನಾದ್ರೂ ಒಂದು ಫಿಕ್ಸ್ಡ್ ಡಿಪಾಸಿಟ್ ಇಟ್ಕೊಳ್ಳಿ. ಖಂಡಿತ ಇದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಎಮರ್ಜೆನ್ಸಿ ಫಂಡ್ಸ್ ನೀವು ಖಂಡಿತ ಕ್ಯಾರಿ ಮಾಡ್ಲೇಬೇಕು. ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ನಿಮಗೆ ಏನಾದ್ರೂ ಆದ್ರೆ ನಿಮ್ ಫ್ಯಾಮಿಲಿಗೆ ಯಾರು ಇರಲ್ಲ, ಹೇಳ್ತಾ ಇದ್ದೀನಿ ಇವಾಗ ನೋಡಿ. ಸೊ ತುಂಬಾ ಇಂಪಾರ್ಟೆಂಟ್. ಎಮರ್ಜೆನ್ಸಿ ಫಂಡ್ಸ್ ಮನೆಯಲ್ಲಿ ಇಟ್ಕೊಳ್ಳಿ. ಒಂದು 6 months ನೀವು ಸರ್ವೇ ಆಗ್ಬೇಕು. ಖಂಡಿತ ಇಷ್ಟ ಆಯ್ತಾ ವಿಡಿಯೋ ಖಂಡಿತ ಕಮೆಂಟ್ ಮಾಡಿ. ಇದೇ ರೀತಿ ಏನಾದ್ರೂ ಫೈನಾನ್ಷಿಯಲ್ ಪ್ಲಾನಿಂಗು ಅಥವಾ ಇನ್ವೆಸ್ಟ್ಮೆಂಟ್ ಟ್ರಿಕ್ಸ್ ಏನಾದ್ರು ಬೇಕು ಅಂತಂದ್ರೆ ಸೊ ಕಮೆಂಟ್ ಮಾಡಿ, ಖಂಡಿತ ಹೇಳ್ಕೊಡ್ತೀನಿ. ಸೊ ಖಂಡಿತ ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರಾದ್ರೂ ಟ್ರೇಡಿಂಗ್ ಮಾಡ್ತಾ ಇದ್ರೆ ನಮ್ಮ ಹತ್ರ ಒಂದು ವೆರಿ ಗುಡ್ ಇಂಟ್ರಾಡೇ ಸ್ಟ್ರಾಟಜಿ ಇದೆ. ಸೊ ತುಂಬಾ ಚೆನ್ನಾಗಿರುತ್ತದೆ. ಸೊ ನಮ್ಮ ಸ್ಟ್ರಾಟಜಿಯಲ್ಲಿ 10 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್, ಮಿನಿಮಮ್ ರಿವಾರ್ಡ್ ಇಸ್ 30 ಪಾಯಿಂಟ್ಸ್. ಸೊ ಕ್ಲಾಸ್ ಅನ್ನೋದು 1 to 1 ಇರ್ತದೆ. ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ನಿಮ್ಗೆ ಇಲ್ಲಿ ನಂಬರ್ ಹಾಕ್ತೀನಿ, ಅದಕ್ಕೆ ನೀವು ಮೆಸೇಜ್ ಮಾಡಿ. ಸೊ ಖಂಡಿತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.